ಮಿತ್ರರೇ, ಇವತ್ತೇನು ನಾವು ಸಂಗೊಳ್ಳಿ ರಾಯಣ್ಣನವರ ಟ್ರಸ್ಟ್ ವತಿಯಿಂದ 227ನೇ ವರ್ಷದ ಜಯಂತಿಯನ್ನು ನಾವು ಅದ್ದೂರಿಯಾಗಿ ನಾವು ಆಚರಣೆ ಮಾಡಿದ್ದೀವಿ. ಈ ಆಚರಣೆಯಾಗಿ ನಮ್ಮ ಶಾಸಕರಾದಂಥ ಶ್ರೀನಿವಾಸ್ ಒಳಗೊಂಡು ಎಲ್ಲ ಜನಪ್ರತಿನಿಧಿಗಳು ಕೂಡ ಇವತ್ತು ಬಂದಿದ್ದು ನಮ್ಮ ಸಂತೋಷವಾದಂಥ ವಿಷಯ. ಹಾಗೆ ಅವರನ್ನು ಕಳಸದಿಂದ ಬರಮಾಡಿಕೊಂಡು ನಾವು ಈ ಒಂದು ವೇದಿಕೆಗೆ ಇದು ಮಾಡಿದ್ವಿ. ವಿಶೇಷವಾಗಿ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ನಮ್ಮ ಈ ಒಂದು ಟ್ರಸ್ಟ್ ವತಿಯಿಂದ ವಿಶೇಷವಾಗಿ ಶೋಷಿತ ವರ್ಗಕ್ಕೆ ಏನೆಲ್ಲ ಅನುಕೂಲಗಳು ಸಿಗಬೇಕು, ಸರ್ಕಾರದ ಯೋಜನೆಗಳು ಸಿಗಬೇಕು, ಅದನ್ನು ಮಾಡಲಿಕ್ಕೆ ನಮ್ಮ ಟ್ರಸ್ಟು ಕಾಯ ವಾಚ ಮನಸ್ಸಿನಿಂದ ನಾವು ಶ್ರದ್ಧೆಯಿಂದ ಕೆಲಸ ಮಾಡ್ತೀವಿ ಅನ್ನೋ ಒಂದು ಅಭಿಲಾಷೆಯನ್ನು ನಾವು ಹೊಂದಿದ್ದೀವಿ. ಇವತ್ತು ವಿಶೇಷವಾಗಿ ನಮ್ಮ ಸಂಗೊಳ್ಳಿ ರಾಯಣ್ಣ ಟ್ರಸ್ಟ್ ವತಿಯಿಂದ ನಾವು ನಮ್ಮ ನೆಲಮಂಗಲದಲ್ಲಿರ್ತಕ್ಕಂಥ ನಗರಸಭೆ ವತಿಯಿಂದ ನಮ್ಮ ನಗರಸಭೆಯಲ್ಲಿ ವತಿಯಿಂದ ಯಾವುದಾದ್ರೂ ಒಂದು ವೃತ್ತಕ್ಕೆ ಅಥವಾ ಒಂದು ರಸ್ತೆಗೆ ಸಂಗೊಳ್ಳಿ ರಾಯಣ್ಣ ಹೆಸರನ್ನು ಇಡಬೇಕು ಅಂತ ಈ ಮೂಲಕ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಹಾಗೆ ಇವತ್ತೇನು ನಮ್ಮ ಈ ನೂತನ ಬಸ್ ನಿಲ್ದಾಣ ಏನು ಕಾರ್ಯಗತ ಆಗ್ತಾ ಇದೆ, ಆ ಒಂದು ಬಸ್ ನಿಲ್ದಾಣಕ್ಕೂ ಕೂಡ ಸಂಗೊಳ್ಳಿ ರಾಯಣ್ಣ ಹೆಸರನ್ನು ಇಡಿಸಿ ಅವರ ಹೆಸರನ್ನು ಅಜರಾಮರವಾಗಿ ಮಾಡಬೇಕು ಅಂತ ಈ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೀನಿ.